ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಸಿಂಪಲ್ ಡೆಕೋರೇಷನ್ ಐಟಮ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಸ್ಟಡಿ ಟೇಬಲ್ ಅಥವಾ ಆಫೀಸ್ ಟೇಬಲಲ್ಲಿ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಫಸ್ಟಿಗೆ ಹುಲ್ಲನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೀವು ಯಾವ ಕಲರ್ ಬೇಕಾದರೂ ತೊಗೋಬೋದು, ಪರ್ಪಲ್ಲು ತೊಗೋಬೋದು, ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಯೆಲ್ಲೋ ಕಲರು ತೊಗೋಬೋದು. ಸೊ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ದ್ರಾಕ್ಷಿದು ಕಡ್ಡಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಎಲ್ಲ ತಿಂದಾದಮೇಲೆ ಈ ಥರ ಕಡ್ಡಿ ಸಿಗುತ್ತಲ್ಲ, ಅದನ್ನು ಡ್ರೈ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಆದಮೇಲೆ ಈ ಥರ ಪೇಂಟ್ ಮಾಡ್ಕೋಬೇಕು. ನೀವು ಬ್ರೌನ್ ಕಲರು ಹಾಕೋಬೋದು, ಬ್ಲ್ಯಾಕ್ ಕಲರು ಹಾಕೋಬೋದು, ಚೆನ್ನಾಗಿ ಕಾಣುತ್ತೆ. ಡಾರ್ಕ್ ಗ್ರೀನ್ ಕಲರು ಹಾಕೋಬೋದು. ಕಲರ್ ಹಾಕದೆ ಹಾಗೇನೂ ಮಾಡ್ಬೋದು, ನ್ಯಾಚುರಲ್ ಆಗಿರುತ್ತೆ. ಇವಾಗ ನಾವು ಈ ಕಡ್ಡಿ ಎಂಡ್ಸಲ್ಲಿ ಫೆವಿಕಾಲ್ ಹಾಕ್ಕೊಳ್ಳೋಣ. ಎಲ್ಲ ತುದಿಗೂ ಈ ಥರ ಫೆವಿಕಾಲ್ ಹಾಕ್ಕೋಬೇಕು. ನಿಮ್ಮ ಹತ್ರ ಸ್ಕೂಲ್ ಗ್ಲೂ ಇದ್ರೂ ನಡೆಯುತ್ತೆ, ಹಾಕ್ಕೋಬೋದು. ಸ್ಕೂಲ್ ಮಕ್ಕಳಿಗೆ ಏನಾದರೂ ಪ್ರಾಜೆಕ್ಟ್ ಇದ್ದರೆ, ಅಂದರೆ ಫಾರೆಸ್ಟ್ ಥೀಮ್ ಆ ಥರ ಏನಾದರೂ ಪ್ರಾಜೆಕ್ಟ್ ಇದ್ದರೆ ಈ ಥರ ಮರ ಮಾಡಿ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ ಕಲರ್ ಆಗಿ. ಇವಾಗ ಫೆವಿಕಾಲ್ ಎಲ್ಲ ಹಾಕಿ ಆಗಿದೆ. ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಉಲ್ಲನ್ ಪೀಸ್ಗಳನ್ನ ಹಾಕ್ಕೊಳ್ಳೋಣ. ಎಲ್ಲ ಎಡ್ಜಸ್ಸಲ್ಲೂ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಲ್ಲನ್ ಪೀಸಸ್ನ ಈ ಥರ ಅಂಟಿಸ್ಕೊಂಡು ಹೋಗಬೇಕು. ಇದು ಸ್ವಲ್ಪ ದಪ್ಪ ಕಾಣಬೇಕು ಅಂದರೆ ಉಲ್ಲನ್ ಪೀಸಸ್ ಮೇಲೆ ಫೆವಿಕಾಲ್ ಹಾಕಿ ಮತ್ತೆ ಇನ್ನೊಂದು ಲೇಯರ್ ಉಲ್ಲನ್ನ ಅಂಟಿಸ್ಕೋಬೋದು, ಇನ್ನೂ ದಪ್ಪ ಕಾಣುತ್ತೆ. ಸ್ಟೆಮ್ಮನ್ನು ನಾವು ಹಾಗೆ ಬಿಟ್ಬಿಟ್ಟು ಈ ಥರ ಗ್ರೀನ್ ಕಲರ್ ಉಲ್ಲನ್ ಹಾಕಿದ್ರೆ ಸೇಮ್ ಮರ ಥರನೇ ಕಾಣುತ್ತೆ. ಇವಾಗ ಇದನ್ನು ನಿಲ್ಲಿಸೋದಕ್ಕೆ ಒಂದು ಥರ್ಮಾಕೋಲ್ ಪೀಸ್ ತೊಗೊಂಡಿದ್ದೀನಿ. ಇದೇ ಥರ ಇನ್ನು ಬೆಸ್ಟ್ ಔಟ್ ಆಫ್ ವೇಸ್ಟ್ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಈ ಪೀಸ್ನ ನಾನು ಪೇಪರ್ ಕಪ್ಪಿಂದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಈ ಥರ ರೋಲ್ ಮಾಡಿಕೊಂಡು ಅಂಟಿಸ್ಕೊಳ್ಳೋಣ. ಇದು ಕಪ್ ಥರ ಕಾಣುತ್ತೆ. ಈ ಸಮ್ಮರ್ ವೆಕೇಷನ್ಗೆ ನೀವು ನಿಮ್ಮ ಮಕ್ಕಳ ಜೊತೆ ಈ ಥರ ಎಲ್ಲ ಕ್ರಾಫ್ಟ್ ಮಾಡಿದ್ರೆ ನಿಮಗೂ ಮತ್ತು ನಿಮ್ಮ ಮಕ್ಳಿಗೂ ಸ್ಕ್ರೀನ್ ಟೈಮು ಕಮ್ಮಿ ಆಗುತ್ತೆ. ಇವಾಗ ನಾವು ಈ ಥರ್ಮಾಕೋಲ್ ಪೀಸಿಗೆ ಈ ಥರ ಫಿಕ್ಸ್ ಮಾಡೋಣ. ನೀವು 2-3 ಸ್ಟೆಮ್ ಈ ಥರ ಫಿಕ್ಸ್ ಮಾಡ್ಕೋಬೋದು. ತುಂಬ ಸ್ಟೆಮ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಒಂದು ಕ್ಯೂಟಾಗಿರೋ ಡೆಕೋರೇಷನ್ ಐಟಮ್ ರೆಡಿಯಾಗಿದೆ. ಇದನ್ನು ನೀವು ಡೆಸ್ಕ್ ಮೇಲೆ ಇಡ್ಬೋದು, ಶೋಕೇಸಲ್ಲಿ ಇಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.